Come on, darling, ಅಯ್ಯೋ ಅಯ್ಯೋ ಸಿಟ್ ಡೌನ್ ಡಾರ್ಲಿಂಗ್ ಅಯ್ಯೋ ಅಯ್ಯೋ ಇನ್ನೇನು ಕೆಲಸ ನಂಗೂ ನಿಂಗು ಟಿಂಗು ಟಾಂಗು ಏ ಚಿರು, ಟಿಂಗು ಏನಿದು? ಸಾಂಗ್ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ, ರೊಮ್ಯಾಂಟಿಕ್ ಸಾಂಗು. ಇವತ್ ನಮ್ಮಿಬ್ರು ಶೋಭನೆ ಅಲ್ವಾ, ಸಾಂಗ್ ಇದ್ರೆ ಚೆನ್ನಾಗಿರುತ್ತಲ್ವಾ? ಚಿರು, ಅಮ್ಮ ಏನೋ ಹೇಳ್ತಾರೆ, ನಿನಗೂ ಅರ್ಥ ಆಗೋದಿಲ್ವಾ? ಅರ್ಥ ಆಗಿರೋದಕ್ಕೆ ಇಷ್ಟೊಂದು ಖುಷಿಯಾಗಿರೋದು. ನೋಡು, ನಮಗ್ ಟೈಮ್ ಇಲ್ಲ, ಅದಕ್ಕೆ ಸ್ವಲ್ಪ ರಿಹರ್ಸಲ್ ಮಾಡ್ಕೊಳ್ಳೋಣ. ರಿಹರ್ಸಲ್ಲ, ಸುಮ್ನಿದ್ರೆ ಸರಿ. ನೋಡು, ನಾನ್ ನಿನ್ ಹತ್ರ ಬರ್ತೀನಿ, ನೀನ್ ನಾಚ್ಕೊಂಡ್ ಮುತ್ಕೊಡ್ತೀಯ. ನಾನ್ ನಿನ್ ಹತ್ರನೇ ಬಂದು ಅಂಟ್ಕೊಂಡ್ ಕುತ್ಕೋತೀನಿ, ನೀನ್ ಬೇಡ ಬೇಡ ಅಂತ ನಾಚ್ಕೊಂಡ್ ದೂರ ಹೋಗ್ತೀಯ. ನಾನ್ ಮತ್ತೆ ನಿನ್ ಹತ್ರ ಬಂದು ನನ್ ಮುಖನ ನಿನ್ ಮುಖದ ಹತ್ರ ತರ್ತೀನಿ. ಅವಾಗ ನಾನ್ ಬಿಡ್ದೆ ಮತ್ತೆ ನಿನ್ ಹತ್ರ ಬರ್ತೀನಿ, ತುಟಿಗ್ ತುಟಿ ಹತ್ರ ತರ್ತೀನಿ. ಆಮೇಲೆ ಒಂದೇ ಸರಿ ಬಂದು ನಿನ್ನ ತಪ್ಕೊಬಿಡ್ತೀನಿ. ಆವಾಗ ನೀನು ನಾಚಿ ನೀರಾಗಿ. ಹಲೋ ಹಲೋ ಹಲೋ, ನೀನು ರವಿಚಂದ್ರನ್ ಅವ್ರ ಫ್ಯಾನು ಅಂತ ನನಗೆ ಗೊತ್ತು. ನನ್ ಚಿಂತೆ ನನಗಾಗಿದ್ರೆ ಇಲ್ಲಿ ನಿನಗೊಂದ್ ತಮಾಷೆ. ಅಂತದೇನ್ ಚಿಂತೆ ರಾಧಿಕಾ, ಎಲ್ಲ ಸಮಸ್ಯೆ ಸಾಲ್ವ್ ಆಯ್ತಲ್ಲ. ಬಾ, ನಾವು ರಿಹರ್ಸಲ್ ಮಾಡೋಣ. ಹಾ, ರಿಹರ್ಸಲ್ಲ? ಇದು ಬಾಕ್ಸಿಂಗ್ ಅಲ್ಲ, ರಿಹರ್ಸಲ್ ಮಾಡ್ಕೊಂಡು ರೆಡಿ ಆಗೋದಕ್ಕೆ. ನಿನ್ ಕೈಗ್ ನಾನ್ ಸಿಗಲ್ಲ, ನಿನಗೆ ರಿಹರ್ಸಲ್ಲೇ ಗತಿ. ಇರು, ಹಾಗೆ ಮಾಡ್ತೀನಿ. ಏ ರಾಧಿಕಾ, ಏ ಅಮ್ಮ. ಏನಮ್ಮ? ಯಾಕಮ್ಮ ನೀನ್ ನನ್ನ ಅರ್ಥ ಮಾಡ್ಕೋತಿಲ್ಲ? ಏನ್ ಅರ್ಥ ಮಾಡ್ಕೊಳ್ತಾ ಇಲ್ಲ? ಇದೆಲ್ಲ ಬೇಕಿತ್ತಾ? ಯಾವ್ದಮ್ಮ? ಅದೇನೋ ಶಾಸ್ತ್ರ ಮಾಡ್ಬೇಕು ಅಂತಿದ್ಯಲ್ಲ. ಅದೇನೋ ಶಾಸ್ತ್ರ ಅಲ್ಲ, ಶಾಂತಿ ಮುಹೂರ್ತ. ಅದೇ ಬೇಕಿತ್ತಾ? ನೋಡ್ ಮಗಳೇ, ನಿನ್ ಮದ್ವೆ ಆಗಿರೋದೇ ಲೇಟ್ ಆಗಿ, ಇನ್ ಇದನ್ನು ಬೇಗ ಮಾಡ್ಕೊಳ್ಳಿಲ್ಲ ಅಂದ್ರೆ ನಿನ್ ಮಕ್ಳನ್ ನಾನ್ ಎತ್ತಾಡ್ಸೋದ್ ಯಾವಾಗ? ಅಮ್ಮ, ಗಮ್ಯ ಈಗ ತಾನೇ ಬಾಣಂತನಕ್ ಬಂದಿದ್ದಾಳೆ, ಮೊದ್ಲು ಅವಳನ್ ನೋಡು. ಅವಳಿದ್ರೇನು? ನೋಡು, ಆ ದೇವ್ರು ನನ್ಗೆ ಒಟ್ಟೊಟ್ಟಿಗೆ ಮೂರ್ ಬಾಣಂತನ ಮಾಡೋ ಶಕ್ತಿ ಕೊಟ್ಟಿದ್ದಾನೆ. ಹಾಗೇನಾದ್ರೂ ಆದ್ರೆ ಅದಕ್ಕಿಂತ ಸಂತೋಷ ಇನ್ನೊಂದಿಲ್ಲ. ನೋಡ್ ರಾಧಿಕಾ, ಇದೀಗ ನಿನಗೆ ಅವಶ್ಯಕತೆ ಇದೆ ಅಲ್ಲಮ್ಮ. ಚಿರು ನಿನ್ಗೋಸ್ಕರ ಎಷ್ಟ್ ದಿನದಿಂದ ಕಾಯ್ತಾ ಇದಾರೆ ಹೇಳು? ಇನ್ನು ಅವ್ರನ್ನ ಎಷ್ಟ್ ದಿನ ಕಾಯಿಸ್ಬೇಕು ಅನ್ಕೊಂಡಿದ್ಯಾ? ಸಮಸ್ಯೆಗಳು ಯಾವಾಗ್ಲೂ ಇದ್ದಿದೆ, ಹಾಗಂತ ನಾವ್ ಊಟ ಮಾಡೋದ್ ಬಿಟ್ಬಿಡ್ತೀವ, ನಿದ್ರೆ ಮಾಡೋದ್ ಬಿಟ್ಬಿಡ್ತೀವ, ಉಸಿರಾಡೋದನ್ ಬಿಟ್ಬಿಡ್ತೀವ? ಇಲ್ಲ ತಾನೇ? ಇದು ಹಾಗೆಮ್ಮ. ನೋಡು, ನೀನ್ ಏನು ಹೇಳುದ್ ಬೇಡ, ಈಗ ನಾನು ಹೇಳುದನ್ನ ಕೇಳು ಅಷ್ಟೆ. ಗುರು, ನನಗೊಂದು ಡೌಟು. ಏನೋ ನಿನ್ ಡೌಟು? ಅಲ್ಲ, ಈ ಫಸ್ಟ್ ನೈಟೇ ಏನಕ್ಕೆ ಮಾಡ್ತಾರೆ? ಯಾಕಂದ್ರೆ ನಕ್ಷತ್ರ ನೋಡ್ಕೊಂಡು ದಾಂಪತ್ಯ ಜೀವನ ಶುರು ಮಾಡ್ಲಿ ಅಂತ. ಯಾಕೆ ಸೂರ್ಯ ನೋಡ್ಕೊಂಡು ದಾಂಪತ್ಯ ಜೀವನ ಶುರು ಮಾಡಿದ್ರೆ ಜೀವನ ಚೆನ್ನಾಗಿರಲ್ವಾ? ತಲಾರ್ಟೆ, ಅದ್ ದೊಡ್ಡೋರ್ ಮಾಡಿರೋ ಸಂಪ್ರದಾಯ ಕಣೋ. ಗುರುವೆ, ನನ್ಗೇನಾರ ಮದ್ವೆ ಆದ್ರೆ ಈ ಮೊದಲ ರಾತ್ರಿ ಅನ್ನೋ ಕಾನ್ಸೆಪ್ಟ್ ನ ಚೇಂಜ್ ಮಾಡಿ ಮೊದಲು ಹಗಲು ಅಂತ ಮಾಡ್ಕೋತೀನಿ. ನೀನ್ ಮಾಡ್ತೀಯ ಬಿಡು, ಆದ್ರೆ ಮದುವೆ ಆದ್ರೆ ತಾನೆ. ಗುರು, ಆ ಮಾತ್ ಮಾತ್ರ ಹೇಳ್ಬಿಡ. ಏನ್ ಹಿಂಗ್ ಹೇಳ್ತಿದ್ಯಾ? ಗಮ್ಯ ಸಿಸ್ಟರ್ ಮದ್ವೆ ಆಯ್ತು, ಚಿರಂತ್ ಬ್ರೋ ರಾಧಿಕಾ ಸಿಸ್ಟರ್ದು ಮದ್ವೆ ಆಯ್ತು, ಕಲ್ಕಿ ಶಾಲಿನಿದು ಮದ್ವೆ ಆಯ್ತು, ಇನ್ನು ಉಳಿದಿರೋದು ನಾನು ಒಬ್ನೇ. ನನ್ಗೂ ಮದ್ವೆ ಆಗುತ್ತೆ. ಆ ರೈಟ್ರು ಬರೀತಾನೆ. ರೈಟ್ರಾ? ಅದೇ ಗುರು, ಹಣೆ ಬರೀ ಬ್ರಹ್ಮ, ಅವ್ರ ಮನಸ್ಸು ಮಾಡಿದ್ರೆ ನನಗೂ ಮದ್ವೆ ಆದಂಗೆನೆ. ಸರಿ ಬಿಡು, ಹಾಗೇನೋರಾದ್ರೆ ಮದುವೆ ಮಾಡ್ಕೊಳ್ವಿ ಅಂತೆ. ಗುರು, ನನ್ಗೆ ಇನ್ನೂ ಒಂದು ಡೌಟು. ಏನಪ್ಪಾ ಅದು? ಮಲ್ಗೆ ಮೇಲೆ ನಾವು ಮಲಗಿದ್ರೆ ಏನ್ ಅರ್ಥ? ಫಸ್ಟ್ ನೈಟ್ ನಡೀತಿದೆ ಅಂತ ಅರ್ಥ. ಇದಕ್ಕೆ ಇನ್ನೇನಾದ್ರೂ ಗೂಢ ಅರ್ಥ ಇದೆಯಾ? ಗೊತ್ತಿಲ್ಲಪ್ಪ. ಮದುವೆ ಆಗಿದ್ಯಾ, ನಿನ್ಗೆ ಅಷ್ಟು ಗೊತ್ತಿಲ್ವಾ ಗುರು? ಆಯ್ತಪ್ಪ, ಗೊತ್ತಿಲ್ಲ. ಅದೇನು ನೀನೇ ಹೇಳು. ಮಲ್ಗೆ ಮೇಲೆ ಫಸ್ಟ್ ನೈಟ್ ನಡೆದ್ಮೇಲೆ ಮಲ್ಗೆ ತಂದ್ಕೊಡಕ್ಕೆ ಕಮಿಟ್ ಆಗಿದ್ಯಾ ಅಂತ ಅರ್ಥ. ದಿನ ಸಂಜೆ ಒಂದ್ ಮಳ ಮಲ್ಗೆವ್ನ ಹೆಂಡತಿ ಕೊಟ್ರೆ ಎಲ್ಲ ವರ್ಕೌಟ್ ಆಗೋದು. ಪರವಾಗಿಲ್ಲ ಕಣ, ನೀನು ನನಗಿಂತ ಜಾಸ್ತಿನೇ ಮ್ಯಾರೇಜ್ ಯೂನಿವರ್ಸಿಟಿಲಿ ಅನುಭವ ತಗೊಂಡಿರೋಂಗಿದ್ಯಾ? ಮೊದ್ಲಿ ತರಲೆ ಎಲ್ಲ ಬಿಟ್ಟು ಅಲ್ಲಿ ಬಾವ ರೆಡಿ ಆಗಿದಾರ, ಹೋಗಿ ನೋಡು. ಓಕೆ ಗುರು. ಹಾ, ಬ್ರೋ ತಗೊಳ್ಳಿ ಬ್ರೋ, ಈ ಸೆಂಟ್ ಹಾಕೊಳ್ಳಿ.
ಇದಕ್ ಬೋಲ್ಡ್ ಆಗಿರೋ ಹುಡುಗಿರೇ ಇಲ್ಲ. ನಮ್ ಹುಡುಗಿ ಈ ಸೆಂಟ್ಗಾಗ್ಲಿ ಸೆಂಟಿಮೆಂಟ್ಗಾಗ್ಲಿ ಬಿದ್ದೋದಳಲ್ಲ, ನನ್ನ ಈ ನಿಷ್ಕಲ್ಮಶ ಪ್ರೀತಿಗ್ ಬಿದ್ದೋಳು. ಅದು ನಿಜನೇ, ಆದ್ರೆ ಈ ಸೆಂಟು ಬೇರೆ ತರನೇ ಕಿಕ್ ಕೊಡುತ್ತೆ. ಆಮೇಲೆ ಬ್ರೋ, ರೂಮ್ ಅಲ್ಲಿ ಬ್ಲೂ ಲೈಟ್ ಹಾಕಿದೀವಿ, ಅದನ್ನೇ ಆನ್ ಮಾಡ್ಕೊಳ್ಳಿ. ಆಮೇಲೆ ಸ್ವೀಟ್ಸ್ ಹಣ್ಣು ಎಲ್ಲ ಇರುತ್ತೆ. ಅದನ್ನೆಲ್ಲ ತಿನ್ಬಿಟ್ಟು ಮಲ್ಗು ಅಂತೀಯಾ? ಅಯ್ಯೋ ಬ್ರೋ, ಒಂದ್ ನಿಮಿಷ ನಾನು ಹೇಳೋದ್ನ ಕೇಳಿ. ಅಲ್ಲಿಟ್ಟಿರೋ ಹಣ್ಣುಗಳನ್ನ ತಿಂದ್ರೆ ನಿದ್ರೆ ಬರಲ್ಲ, ಎನರ್ಜಿ ಬರುತ್ತೆ. ಸುಸ್ತಾದಾಗಲ್ಲ ಅದನ್ನ ತಿಂತಾ ಇರಿ. ಆಮೇಲೆ ಓದ್ ಕೂಡ್ಲೆ ಸ್ವಲ್ಪ ರೊಮ್ಯಾಂಟಿಕ್ ಆಗಿ ಮಾತಾಡಿ. ಏಯ್, ಏನಿದು ಮದ್ವೆ ಆಗಿಲ್ಲ ಅಂತ ಬೇರೆ ಹೇಳ್ತೀಯಾ? ನೀನ್ ನೋಡಿದ್ರೆ ಫಸ್ಟ್ ನೈಟ್ ಮಾಡ್ಕೊಂಡಿರೋ ತರ ಮಾತಾಡ್ತಿದ್ಯಲ್ಲ. ಅಯ್ಯೋ, ಅದೆಲ್ಲ ಪ್ರತ್ಯಕ್ಷವಾಗಿ ಅನುಭವ ಆಗ್ಬೇಕಾಗಿಲ್ಲ ಬ್ರೋ. ಮತ್ತೆ ಅದೆಲ್ಲ ನಿಮಗೆ ಗೊತ್ತಾಗಲ್ಲ. ಇವಾಗ ರೆಡಿನಾ? ತಗೊಳ್ಳಿ, ಫಸ್ಟ್ ಈ ಹೂವನ್ನ ಕೈಗೆ ಸುತ್ಕೊಳ್ಳಿ. ಇದ್ಯಾಕೆ? ಮಲ್ಗೆ ಹೂ ಅಂದ್ರೆ ಹುಡುಗಿಯರಿಗೆ ತುಂಬಾ ಇಷ್ಟ. ಹೋದ ತಕ್ಷಣ ಕೈಯಲ್ಲಿರೋ ಮಲ್ಗೆ ಹೂ ತೆಗೆದು ಅವ್ರ ತಲೆಗೆ ಮುಡಿಸ್ಬಿಟ್ಟು ಅಲ್ಲಿರೋ ಸ್ವೀಟ್ ತಿನ್ಸ್ಬಿಟ್ರೆ ಒಂದ್ ಸ್ಟೆಪ್ ಮುಗೀತು. ನೆಕ್ಸ್ಟ್ ಏನ್ ಮಾಡ್ಬೇಕು ಅಂದ್ರೆ, ಹಲೋ 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 ಹಲೋ, ಸಾಕು ಸಾಕು, ಇನ್ ಮಿಕ್ಕಿದ್ದು ಕೊಡಿಲಿ. ಅಕ್ಕ, ಇವತ್ತು ಹೊಂಗೆ ಮರ ಹೂ ಬಿಡುತ್ತಂತೆ. ಅದಕ್ ನೀನೇನ್ ಮಾಡ್ಬೇಕು? ನಾನೇನು ಮಾಡ್ಬೇಕಾಗಿಲ್ಲ ಅಕ್ಕ, ನೀನ್ ನಾಚಿಕೆಗೆ ಟೂ ಬಿಡ್ಬೇಕು. ಯಾಕಕ್ಕ ಹಾಗ್ ನೋಡ್ತಾ ಇದ್ಯಾ? ಹೊಂಗೆ ಮರ ಹೂ ಬಿಟ್ರೆ ನಾಚಿಕೆಗೆ ಟೂ ಬಿಡ್ಬೇಕು ಅಂತ ದೊಡ್ಡೋರು ಹೇಳಿದಾರಂತೆ. ರಮ್ಯಾ, ನೀನಿನ್ನು ಚಿಕ್ಕ ಹುಡ್ಗಿ ತರ ಇರು. ತುಂಬಾ ಮುಂದೆ ಹೋಗ್ತಿದ್ಯಾ. ಇಲ್ಲ ಅಕ್ಕ, ನಾನು ಎಲ್ಲಿದ್ದೀನೋ ಅಲ್ಲೇ ಇದ್ದೀನಿ. ಅಕ್ಕ, ಒಂದ್ ಸೆಲ್ಫಿ ತಗೊಳ್ಳೋಣ. ಯಾಕೆ? ಫೇಸ್ಬುಕ್ ಹಾಕ್ತೀನಿ, ಟುಡೇ ಇಸ್ ಮೈ ಲವ್ಲಿ ಸಿಸ್ಟರ್ ಫಸ್ಟ್ ನೈಟ್ ಅಂತ. ನಿನ್ನ ಅಕ್ಕ 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 ತಮಾಷೆಗಂದೆ ಅಕ್ಕ, ಬಿಡು. ಸೆಲ್ಫಿ ಏನಿಗ್ ತಗೋತಿದ್ದೀನಿ ಅಂದ್ರೆ, ನೀನ್ ರೂಮ್ಗೆ ಹೋಗಕ್ಕಿನ್ನ ಮುಂಚೆ ನಿನ್ ಮುಖ ಹೇಗಿರುತ್ತೆ, ಬೆಳಗ್ಗೆ ಬಂದ್ಮೇಲೆ ಹೇಗಿರುತ್ತೆ ಅಂತ ಟ್ಯಾಲಿ ಮಾಡೋದಿಕ್ಕೆ. ನನ್ ಮುಖ ಇವಾಗ ಹೇಗಿದ್ಯೋ ಬೆಳಿಗ್ಗೆನೂ ಹಾಗೆ ಇರುತ್ತೆ. ಹೋಗ್ ನೀನು. ಅಕ್ಕ, ಇವಾಗ ನೀನ್ ಹೇಗ್ ಕಾಣಿಸ್ತಿದ್ಯಾ ಗೊತ್ತಾ? ರಾಧಿಕಾ, ರೆಡಿನಮ್ಮ? ಅಮ್ಮ, ಅಕ್ಕ ಯಾವಾಗ್ಲೂ ರೆಡಿ. ಮುಂದಿನ ಕಾರ್ಯಕ್ರಮಕ್ಕೆ ತುದಿಗಾಲಲ್ಲಿ ನಿಂತಿದ್ದಾಳೆ. ಏನೇ ಹಾಗಂದ್ರೆ? ಹಾಗಂದ್ರೆ ಸ್ಯಾರಿ ಹಾಕೊಂಡು ಹೇರ್ ಸ್ಟೈಲ್ ಮಾಡ್ಕೊಂಡು ರೆಡಿ ಆಗಿದ್ದಾಳೆ ಅಂದೆ. ಏಯ್ ತರ್ಲೆ, ಹೋಗೆ ನೀನು. ನೋಡಮ್ಮ ರಾಧಿಕಾ, ಹಾಲನ್ನ ಮೊದ್ಲು ಅಳಿಯಂದ್ರಿಗೆ ಕೊಟ್ಟು ಅವ್ರ ಕಾಲಿಗೆ ನಮಸ್ಕಾರ ಮಾಡ್ಕೊಂಡು ಅವ್ರು ಕುಡಿದ್ಮೇಲೆ ನೀನ್ ಕುಡಿಬೇಕು, ಆಯ್ತಾ? ಅವರು ಅಕ್ಕಂಗುಳಿಸ್ದೆ ಎಲ್ಲ ಅವರೇ ಕುಡ್ಕೊಂಡ್ಬಿಟ್ರೆ? ಏಯ್, ನೀನ್ ಬಾಯಿ ಮುಚ್ಚೆ. ಚಿಕ್ಕ ಮಕ್ಳು ಈ ವಿಷಯದಲ್ಲಿ ತಲೆ ಹಾಕ್ಬಾರ್ದು. ಚಿಕ್ಕ ಮಕ್ಳು ನಿಮ್ ಕಣ್ಣಿಗೆ ಹೇಗಮ್ಮ ನಾನ್ ಚಿಕ್ಕ ಮಕ್ಳು ತರ ಕಾಣಿಸ್ತೀನಿ? ನನಗೂ ಅರ್ಥ ಆಗುತ್ತೆ, ಮೊದ್ಲು ಓದ್ ಮುಗ್ಸು. ರಾಧಿಕಾ, ತುಂಬಾ ಸುಂದರವಾಗಿ ಕಾಣ್ತಿದೀಯಮ್ಮ. ನನ್ ದೃಷ್ಟಿನೇ ಬೀಳುತ್ತೇನೋ.